ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಸೊ ಎಲ್ರಿಗೂ ಕೂಡ ಗುಡ್ ಮಾರ್ನಿಂಗ್. ಸೊ ಇವತ್ತು ಸ್ಕ್ಯಾನಿಂಗ್ ಇತ್ತು. ಸ್ಕ್ಯಾನಿಂಗ್ ಎಲ್ಲ ಮುಗಿಸ್ಕೊಂಡು ಗ್ರೋತ್ ಸ್ಕ್ಯಾನಿಂಗೇ ಮಾಡಿದ್ರು ಈ ಟೈಮ್ ಕೂಡ ನನಗೆ. ಸೊ ಗ್ರೋತ್ ಸ್ಕ್ಯಾನಿಂಗಲ್ಲಿ ಎಲ್ಲದು ನಾರ್ಮಲ್ ಬಂದಿದೆ, ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಬಂದಿದೆ. ಆ್ಯಂಡ್ ಖುಷಿ ಸಮಾಧಾನ ಆಗಿದ್ದೇನು ಅಂದರೆ ವಾಟರ್ ಲೆವೆಲ್ ಜಾಸ್ತಿ ಇತ್ತು ಅಂತ ಹೇಳಿದ್ನಲ್ವ. ಸೊ ಇವಾಗ ವಾಟರ್ ಲೆವೆಲ್ ಎಷ್ಟಿರಬೇಕು ಬೇಬಿ ಸುತ್ತ ಅಷ್ಟೇ ಆಗಿದೆ. ಅದು ಒಂಥರ ರಿಲ್ಯಾಕ್ಸ್ ಆಯಿತು. ಆ್ಯಂಡ್ ಬೇಬಿ ವೆಯ್ಟ್ ನಿಯರ್ಲಿ 3 kg ಬರ್ತದಲ್ಲ ಚಿನ್ನ? 2.8 ಅಷ್ಟಿದೆ ಬೇಬಿ ವೆಯ್ಟ್ ಇವಾಗ. ಓಕೆ, ಚೆನ್ನಾಗಿದೆ. ನಾನು ಚೆನ್ನಾಗಿ ತಿಂತಾ ಇದ್ದೀನಿ ಅನ್ನಂಗಾಯ್ತು. ಆ್ಯಂಡ್ ನನ್ನ ವೆಯ್ಟು ಲಾಸ್ಟ್ ವೀಕು ಆ್ಯಂಡ್ ಈ ವೀಕಿಗೆ ಕಂಪೇರ್ ಮಾಡಿದ್ರೆ ಸೇಮ್ ವೆಯ್ಟೇ ಇದೆ. ಏನು ಗೇನ್ ಆಗಿಲ್ಲ. ಅದು ಒಂಥರ ಖುಷಿ ಆಯಿತು ನನಗೆ. ಯಾಕಂದರೆ ಪ್ರತಿ ಸಲ ಹೋದಾಗಲೂ ನಂದು ವೆಯ್ಟ್ ಗೇನ್ ಆಗ್ತಾನೆ ಇರುತ್ತೆ. 3 kg 2 kg 4 kg ಈ ಥರ ಗೇನ್ ಆಗ್ತಾಯಿತ್ತು. ಬಟ್ ಈ ಸಲ ಆ್ಯಂಡ್ ಲಾಸ್ಟ್ ಟೈಮು ವೆಯ್ಟು ಹಂಗೆ ಎಷ್ಟಿದೆಯೋ ಅಷ್ಟೇ ಇದೆ. ಅದು ಒಂದು ಖುಷಿ ಆಯಿತು ನನಗೆ. ಸೊ ಇವಾಗ ಎಲ್ಲಿಗೆ ಹೋಗ್ತಾ ಇದ್ದೀವಿ ಅಂತ ಅಂದರೆ ಸೀಮಂತಕ್ಕೆ ರೆಡಿ ಆಗಬೇಕಲ್ಲ. ಸೊ ಮೆಹಂದಿ ಹಾಕಿಸ್ಕೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ನಾನು ಯಾವುದು ಕೂಡ ಚೆಕ್ ಮಾಡಿ ಇದೇ ಥರ ಬೇಕು ಅಂತ ಏನು ಸೆಲೆಕ್ಟ್ ಮಾಡಿಲ್ಲ. ನನ್ನ ಫ್ರೆಂಡ್ಗೆ ಹೇಳಿದೆ, ನನ್ನ ಫ್ರೆಂಡೇ ಮೆಹಂದಿ ಹಾಕೋದು. ಸೊ ಅವಳಿಗೆ ಹೇಳಿದ್ದೀನಿ, ನೀನೇ ನೋಡು, ಚೆಕ್ ಮಾಡು, ನಿನಗೆ ಯಾವ್ದು ಇಷ್ಟ ಆಗುತ್ತೋ ಅದನ್ನು ಹಾಕು ಅಂತ ಹೇಳಿದ್ದೀನಿ. ಸೊ ನನಗೂ ಕೂಡ ಕ್ಯೂರಿಯಾಸಿಟಿ ಇದೆ ಯಾವ ಥರ ಮೆಹಂದಿ ಹಾಕ್ತಾಳೆ ಅಂತ ಹೇಳಿಬಿಟ್ಟು. ಸೀಮಂತಕ್ಕೇನೆ ಅದೇ ಥೀಮಲ್ಲಿ ಹಾಕಿಸ್ಕೊಳ್ಳೋಣ ಅಂತ ಆಸೆ ಇದೆ ನನಗೆ. ಕೇಳಿದೆ ಅವಳಿಗೆ, ನನಗೆ ಅದೇ ಥೀಮಲ್ಲಿ ಹಾಕೊಡೋದಕ್ಕಾಗತ್ತಾ ಅಂತ ಕೇಳಿದೆ. ಓಕೆ, ಹಾಕ್ಕೊಡ್ತೀನಿ ಅಂತ ಹೇಳಿದಾಳೆ. ಸೊ ಇವಾಗ ಹೋಗ್ತಾ ಕೋನ್ ತೊಗೊಂಡೋಗ್ಬೇಕು. ಸ್ಟೋರು ಎಲ್ಲಿ ಸಿಗುತ್ತೋ ಗೊತ್ತಿಲ್ಲ, ಬರೀ ರೋಡೇ ಸಿಗ್ತದೆ. ಸ್ಟೋರ್ ಅಂದರೆ MG ರೋಡ್ ಒಳಗಡೆ ಹೋಗ್ಬೇಕು ಚಿನ್ನ. ಸೊ MG ರೋಡ್ ಒಳಗಡೆ ಹೋಗ್ಬೇಕು. ಇಲ್ಲಿ ರೋಡಲ್ಲಿ ಯಾವುದೂ ಇಲ್ಲ ಅನ್ಸುತ್ತೆ. ಅಲ್ಲಿ SSIT ಕಾಲೇಜ್ ಹತ್ರನೂ ಯಾವುದೂ ಇಲ್ಲ ಅನ್ಸುತ್ತೆ. ಸೊ ಬೇಟ ಯಾವುದು. ಹಾಗೆ ಕಾಲು ಸ್ವಲ್ಪ ನಂದು ಊತ ಬಂದಿರೋದ್ರಿಂದ ಕಾಲುಂಗ್ರ ಎಲ್ಲ ತೆಗ್ದಿಟ್ಬಿಟ್ಟಿದ್ದೀನಿ. ಟೈಟ್ ಆಗ್ತಾ ಇತ್ತು, ಮತ್ತೆ ಇನ್ನೂ ಟೈಟ್ ಆದರೆ ಕಷ್ಟ ಆಗ್ಬಿಡುತ್ತೆ ತೆಗಿಯೋಕ್ಕೆ ಅಂತ ಹೇಳ್ಬಿಟ್ಟು ತೆಗ್ದಿಟ್ಟೆ. ಸೊ ಇದು ನೆನ್ನೆ ಆಂಜನೇಯಂದು ಆಯ್ತಾ ಹಾಕಿಸ್ಕೊಂಡು ಬಂದ್ವಿ. ಏನಾಗ್ತಿತ್ತು ಅಂದರೆ ಹೊರ್ಗಡೆ ಹೋಗಿದ್ದೀನಿ ಅಂದರೆ ಸಾಕು ಹೊಟ್ಟೆ ನೋವು ಬರೋದು, ವಾಮಿಟ್ ಆಗೋದು. ಸೊ ಈ ಥರದ್ದೆಲ್ಲ ಆಗ್ತಾಯಿತ್ತು. ಒನ್ ಟೈಮ್ ಹೋಗಿ ಬಂದರು ಅಂದರೆ ಇತ್ತೀಚೆಗೆ ಇವಾಗ 1 ವೀಕಿಂದ ಆ ಥರ ಆಗ್ತಾಯಿತ್ತು. ಒಂದು ಸ್ವಲ್ಪ ಹೊತ್ತು ಹೊರಗಡೆ ಹೋಗಿ ಬಂದಿದ್ದೀನಿ ಅಂದರೂ ನನ್ನ ಬಾಡಿ ಕಂಟ್ರೋಲೇ ಸಿಗ್ತಾ ಇರಲಿಲ್ಲ. ಅಂದರೆ ಏನೋ ಒಂಥರ ಹಿಂಸೆ ಆಗ್ತಾಯಿತ್ತು. ಅದಕ್ಕೋಸ್ಕರ ನಿನ್ನೆ ದೇವಸ್ಥಾನಕ್ಕೆ ಹೋಗಿದ್ದಕ್ಕೆ ಅವರು ಬ್ಲ್ಯಾಕ್ ಕಲರ್ ನಾನು ದುಪಟ್ಟ ಬೇರೆ ಯಾವಾಗಲೂ ಯೂಸ್ ಮಾಡ್ತೀನಿ. ಸೊ ಹಾಗಾಗಿ ಈ ಟೈಮಲ್ಲಿ ಬ್ಲ್ಯಾಕ್ ಕಲರ್ ಬಟ್ಟೆನ ನೀವು ಹಾಕೋಬೇಡಿ ಅಂತ ಬೇರೆ ಹೇಳಿದ್ರು. ಅದರಿಂದ ದೃಷ್ಟಿಯೆಲ್ಲ ಜಾಸ್ತಿ ಆಗುತ್ತೆ ಬೇಗ ಅಂತ ಹೇಳಿದ್ದಕ್ಕೆ ಇನ್ಮೇಲೆ ಡೆಲಿವರಿ ಆಗೋವರೆಗೂ ಸ್ವಲ್ಪ ಬ್ಲ್ಯಾಕ್ ಬಟ್ಟೆನೆಲ್ಲ ಅವಾಯ್ಡ್ ಮಾಡಬೇಕು. ಕೆಲಸ ಇದೆ. ಗಿಫ್ಟ್ ಸೊ ಏನು ಅಂತ ಗೊತ್ತಿಲ್ಲ. ಸೀಮಂತಕ್ಕೆ ಏನೋ ಗಿಫ್ಟ್ ಕೊಡ್ಬೇಕು ನಿನಗೆ ಅಂತ ಹೇಳ್ತಾ ಇದ್ದ. ಅಂದ್ರೆ ಏನ್ ಕೊಡ್ತಾನೆ ಅನ್ನೋದು ನನಗೂ ಗೊತ್ತಿಲ್ಲ. ಯಾಕೆ ಸಡನ್ ಆಗಿ ಆ ಪ್ಲಾನು? ಅದನ್ನ ಮತ್ತೆ ಸರ್ಪ್ರೈಸ್ ಸರ್ಪ್ರೈಸ್ ಅಂದ್ರೆ ಏನು ಅನ್ನೋದನ್ನ ಹೇಳ್ಕೊಟ್ಟಿರೋಳು ನಾನು ನಿನಗೆ, ನೀನಲ್ಲ. ಓಕೆನಾ? ಸೊ ಗಿಫ್ಟ್ ತಗೊಳ್ಳೋರು ನೀನ್ ಹೋಗ್ಬೇಕು ನೋಡಿ. ಅಂದ್ರೆ ನಿನ್ ಗಿಫ್ಟ್ ಏನು ಅಂತ ನಾನ್ ನೋಡ್ಬೇಕು ಇವಾಗ ಬಂದು. ಬಾ ಅಂತ ಕರಿತಿದ್ಯಲ್ಲ, ನೋಡಿದ್ರೆ ಅಲ್ಲಿ ನೋಡೋದಕ್ಕೂ ಇಲ್ಲೇ ನೋಡೋದಕ್ಕೂ. ಅಂದ್ರೆ ಫಂಕ್ಷನ್ ದಿನ ಕೊಡ್ತಾ ಇಲ್ಲ, ಇವಾಗ್ಲೇ ಕೊಡ್ತಾ ಇದೀಯ ನಂಗೆ. ಮತ್ತೆ ಸರ್ಪ್ರೈಸ್ ಇವಾಗ್ಲೇ ಆಗುತ್ತಲ್ಲ, ಇವಾಗ್ಲೇ ಸರ್ಪ್ರೈಸ್. ಸೊ ಸುಮ್ನೆ ಹೇಳ್ತಾ ಇದ್ದಾನೆ, ಫಂಕ್ಷನ್ ದಿನನೇ ಕೊಡ್ತೀನಿ ಗಿಫ್ಟ್ ಅಂತ ಹೇಳ್ತಾ ಇದ್ದ. ಇವಂತ ಇರೋದು 11th ಅಲ್ವಾ. ಸೊ ನಾನೇನ್ ಅನ್ಕೊಂಡೆ 10th ಹಾಕಿಸ್ಕೊಳ್ಳೋಣ ಈವ್ನಿಂಗ್ ಹಂಗೆ ಅಂತ ಅನ್ಕೊಂಡೆ ಮೆಹಂದಿನ. ಬಟ್ ಅವಳು ಬೇಡ ಅಂತ ಹೇಳಿದ್ಲು. ಡಾರ್ಕ್ ಬರೋದಿಲ್ಲ, ಅಷ್ಟು ಚೆನ್ನಾಗಿ ಕಾಣೋದಿಲ್ಲ ಫೋಟೋಗೆಲ್ಲನೂ. ಸೊ ಇವತ್ತು 9th. ಆ್ಯಕ್ಚುಲಿ ಬ್ಲಾಗ್ ನನ್ನ ವೀಡಿಯೋಸ್ ಎಲ್ಲ ಯಾವಾಗ ಬರುತ್ತೋ ಗೊತ್ತಿಲ್ಲ. ಬಟ್ ನನ್ನ ಸೀಮಂತ ಬಂದ್ಬಿಟ್ಟು 11th ಇರೋದು. ಅವಾಗ ಅಪ್ಲೋಡ್ ಮಾಡ್ತೀನೋ ಗೊತ್ತಿಲ್ಲ. ಐ ಹೋಪ್ ನಿಮಗೆ ಎಲ್ಲ ವೀಡಿಯೋಸು ಇಷ್ಟ ಆಗುತ್ತೆ ಅಂತ ನಾನು ಅನ್ಕೋತೀನಿ. ಹಾಗೆ ತುಂಬ ಲೇಟ್ ಕೂಡ ಆಗುತ್ತೆ. ಸೊ ಲೇಟ್ ಆದರೂ ಪರವಾಗಿಲ್ಲ, ವಿಡಿಯೋಗಳನ್ನ ನೋಡಿ ಆ್ಯಂಡ್ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಸೊ ಅವಳು ಮೆಹಂದಿ ಡಿಸೈನ್ ಎಲ್ಲ ಯಾವ ಥರ ಹಾಕ್ಕೊಡ್ತಾಳೆ ಅನ್ನೋದನ್ನು ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಇಷ್ಟ ಆದರೆ
ನೀವೇನು ಮಾಡಬೇಕು, ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಡಿಸೈನ್ ಮೆಹಂದಿದೆಲ್ಲ ಚೆನ್ನಾಗಿದೆಯಾ ಅಂತ ಹೇಳ್ಬಿಟ್ಟು, ಓಕೆನಾ. ಸೊ ನನ್ನ ಫ್ರೆಂಡ್ ಮನೇಲಿ ಫ್ರೆಂಡ್ಸ್ ಆಲ್ರೆಡಿ ಸ್ಟಾರ್ಟ್ ಮಾಡಿದ್ಲು, ನಾನು ವೀಡಿಯೋ ಮಾಡೋದನ್ನೇ ಮರೆತುಬಿಟ್ಟೆ. ಯಾಕಂದರೆ ತುಂಬ ವರ್ಷ ಆದಮೇಲೆ, ತುಂಬ ವರ್ಷ ಅಂದರೆ ಒಂದು 2.5 year ಆಯಿತು ನಾನು ಅವಳನ್ನ ಮೀಟ್ ಮಾಡಿ. ಮದುವೆ ಆದಾಗಿಂದನೂ ನಾನು ಅವಳನ್ನ ಮೀಟೇ ಮಾಡಿರಲಿಲ್ಲ. ಸೊ ಖುಷಿ ಆಯಿತು ಮೀಟ್ ಮಾಡಿ, ಅದಕ್ಕಾಗಿ ವೀಡಿಯೋ ಮಾಡೋದನ್ನೇ ಮರೆತುಬಿಟ್ಟೆ. ನಾನು ಅವಳ ಜೊತೆ ಮಾತಾಡಿಕೊಂಡು ಆ್ಯಂಡ್ ನಮ್ಮ ಪಾಸ್ಟ್ ಎಲ್ಲದನ್ನು ಮಾತಾಡ್ಕೊಂಡು ಕೂತಿದ್ವಿ. ಸೊ ಸ್ಟಾರ್ಟ್ ಮಾಡಿದ್ಲು ಆ್ಯಂಡ್ ಚೆನ್ನಾಗಿ ಕೂಡ ಬರ್ತಾಯಿತ್ತು ಮೆಹಂದಿ. ನನಗಂತೂ ತುಂಬಾ ಇಷ್ಟ ಆಗ್ತಿತ್ತು. ಸೊ ಇವಳು ಬಂದುಬಿಟ್ಟು ನನ್ನ ಆಫೀಸಲ್ಲಿ ವರ್ಕ್ ಮಾಡಬೇಕಾದ್ರೆ ನಮ್ಮ ಆಫೀಸಲ್ಲಿ ಅಂಕಲ್ ಇದ್ದರು. ಅಂಕಲ್ ಅಂದರೆ ಅವರು ಕೂಡ ಎಂಪ್ಲಾಯಿ. ಸೊ ನಾನು ಅಂಕಲ್ ಅಂತಲೇ ಕರಿತಿದ್ದಿದ್ದು. ಅವ್ರ ಮಗಳು ಆ್ಯಕ್ಚುಲಿ ಇವಳು. ತುಂಬಾ ಕನೆಕ್ಟ್ ಇತ್ತು ನಮ್ಮಿಬ್ರಿಗೂ. ಒಂಥರ ಅಂದರೆ ನನಗಿನ ತುಂಬ ಚಿಕ್ಕವಳು, ಬಟ್ ಆದರೂ ಗೊತ್ತಿಲ್ಲ, ತುಂಬ ಚೆನ್ನಾಗಿ ಕನೆಕ್ಟ್ ಆಗಿದ್ವಿ ನಾವಿಬ್ರೂ. ಆ್ಯಂಡ್ ನನಗೇನಾದರೂ ಬೇಜಾರಾಯಿತು ಅಂದರೆ ನಾನು ಇವ್ರ ಮನೆಗೆ ಹೋಗೋದು, ಆ್ಯಂಡ್ ಅವ್ಳಿಗೇನಾದರೂ ಬೇಜಾರಾಯಿತು ಅಂದರೆ ನನಗೆ ಕಾಲ್ ಮಾಡೋಳು ಬಾ ಅಂತ ಹೇಳ್ಬಿಟ್ಟು. ಇಲ್ಲಾಂದರೆ ಎಲ್ಲಾದರೂ ಹೊರಗಡೆ ಹೋಗ್ತಾಯಿದ್ವಿ. ಸೊ ಇದೇ ಥರ ಮಾಡ್ತಾಯಿದ್ವಿ. ಆಫೀಸ್ ಅವರ್ಸಲ್ಲಂತೂ ನಾನು ಆದಷ್ಟು ಇವಳ ಜೊತೆನೇ ಟೈಮ್ ಸ್ಪೆಂಡ್ ಮಾಡ್ತಾಯಿದ್ದಿದ್ದು. ಆ್ಯಂಡ್ ಏನಕ್ಕೆ ನಾನು ಇಮೋಜ್ ಹಾಕಿದ್ದೀನಿ ಅಂತ ಅಂದರೆ, ಅವಳು ನಾನು ತೋರಿಸ್ಬಿಡೋಕೆ ಖರಾಬಾಗಿದ್ದೀನಿ, ನಾನು ನೆಕ್ಸ್ಟ್ ಯಾವಾಗಾದರೂ ರೆಡಿ ಆದಾಗ ವೀಡಿಯೋದಲ್ಲಿ ಬರ್ತೀನಿ ಅಂತ ಹೇಳಿದ್ಲು. ಸೊ ಅದಕ್ಕಾಗಿ ನಾನು ಅವಳ ಫೇಸ್ನ ತೋರಿಸ್ತಾ ಇಲ್ಲ. ಆ್ಯಂಡ್ ತುಂಬ ಚೆನ್ನಾಗಿ ಪಾಪ ನಾನು ಹೋಗೋದಕ್ಕೆ ಮುಂಚೆನೇ ರೆಡಿ ಮಾಡ್ಕೊಂಡಿದ್ಲು ಆ್ಯಂಡ್ ಸ್ಕ್ರೀನ್ಶಾಟ್ ಎಲ್ಲನೂ ತೆಗೆದಿಟ್ಕೊಂಡಿದ್ಲು. ಸೊ ಒಂದೊಂದೇ ಚೆಕ್ ಮಾಡಿ ಹಾಕ್ಕೊಡ್ತಿದ್ಲು. ತುಂಬ ಚೆನ್ನಾಗಿ ಬರ್ತಾಯಿತ್ತು ಮೆಹಂದಿ. ನಂಗೆ ಇಷ್ಟ ಆಯಿತು. ಕಂಪ್ಲೀಟಾಗಿ ಯಾವ ಥರ ಬರುತ್ತೆ ಅನ್ನೋದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಿ. ನೋಡಿ, ಇಷ್ಟ ಆಗ್ಬೋದು. ನಾನು ನೋಡ ಅವನೊಂದು 3 ವರ್ಷ ಆಗೈತೆ. ಮೆಹಂದಿ ಹಾಕ್ತಿರೋ ತೆಗಿತೀರಲ್ಲ? ಆಯ್ತು ತಗೊಂತಾನೆ. ಬೇಬಿ ಅದು ತೊಟ್ಲಾ? ತೊಟ್ಲೊಳಗೆ ಮಾಡಿ ಆ್ಯಂಡ್ ನನಗೆ ಇವಳ ಜೊತೆ ಮಾತಾಡೋದಂದರೆ ತುಂಬ ಖುಷಿ ಆಗುತ್ತೆ. ಹರಿಗೂ ಅಷ್ಟೇ, ನನಗೂ ಅಷ್ಟೇ. ಏನಕ್ಕೆ ಅಂತ ಅಂದರೆ ಮನಸ್ಸಲ್ಲಿ ಏನೂ ಇಟ್ಕೊಳ್ಳೋದಿಲ್ಲ, ಓಪನ್ ಆಗಿ ಮಾತಾಡ್ತಾಳೆ. ಸೊ ಅದೊಂದು ಖುಷಿ ಆಗುತ್ತೆ ಅವಳ ಜೊತೆ ಮಾತಾಡೋದಕ್ಕೆ. ಆ್ಯಂಡ್ ಏನೇ ಇದ್ರೂ ಓಪನ್ ಆಗಿ ಶೇರ್ ಮಾಡ್ಕೋತಾಳೆ. ಆ್ಯಂಡ್ ನಾನು ಅಷ್ಟೇ, ಅವಳ ಜೊತೆ ಅದೇ ಥರನೇ ಇರೋದು. ಕಂಪ್ಲೀಟಾಗಿ ನನಗೆ ಮನಸ್ಸಲ್ಲಿ ಏನಿದೆ ಎಲ್ಲದನ್ನೂ ಅಷ್ಟೇ ಇವಳ ಜೊತೆ ಫುಲ್ ಓಪನ್ ಆಗಿ ನಾನು ಶೇರ್ ಮಾಡ್ಕೊಳ್ಳೋದು. ಅವಳು ಅದೇ ಥರ ಇದ್ದಾಳೆ, ಸೊ ನಾನು ಅದೇ ಥರ ಇದ್ದೀನಿ. ಸೊ ಇಬ್ಬರು ಬಾಂಡಿಂಗ್ ಒಂಥರ ಚೆನ್ನಾಗಿದೆ. ನಾವು ಮೀಟ್ ಮಾಡೋದು ಕಮ್ಮಿ, ಮಾತಾಡೋದು ಕಮ್ಮಿ, ಬಟ್ ಆದರೂ ನಮ್ಮಿಬ್ಬರು ಬಾಂಡಿಂಗ್ ಚೆನ್ನಾಗಿದೆ. ಆ್ಯಂಡ್ ಸೇಮ್ ಕೂಡ ಇದೆ ನಮ್ಮಿಬ್ಬರು ಥಾಟ್ಸ್ ಎಲ್ಲವನ್ನೂ. ನಿನ್ನ ಪಾಡೆ ನಿದ್ದೆ ಹೊಡಿತಿದ್ದೆ ಪಕ್ಕ. ನಿದ್ದೆ ಎಲ್ಲ ಸಾಕು ಬಿಡು, ನನಗೆ ಇಷ್ಟೇ ಹಾಕ್ಬಿಡು, ಹೋಗ್ತೀನಿ ನನ್ನ ಮನೆಗೆ ಅಂತೇಳಿ ಸದ್ಯ ಮಾತಾಡ್ತಿರೋ ಸಂಗತಿ ಕೂತ್ಕೊಳ್ಳಿ. ಇಲ್ಲಾಂದರೆ ಎಲ್ಲಿ ಕೂರೋದಕ್ಕೆ ಆಗೋದಿಲ್ಲಲ್ಲ. ಸೊ ಫೈನಲಾಗಿ ನನ್ನ ಮೆಹಂದಿ ಡಿಸೈನ್ ಈ ಥರ ಬಂದಿದೆ. ಇಷ್ಟ ಆಯಿತಾ ನಿಮಗೆ? ನನಗಂತೂ ತುಂಬಾ ಇಷ್ಟ ಆಯಿತು. ಸೊ ನಾನು ಬ್ಯಾಕ್ ಸೈಡ್ ಕೈಗೇನೂ ಹಾಕಿಸ್ಕೊಳ್ಳೋಕೆ ಹೋಗಲಿಲ್ಲ, ಯಾಕಂದರೆ ನನಗೆ ಆಲ್ರೆಡಿ ಪೇಷನ್ಸೇ ಇರಲಿಲ್ಲ ಕೂರೋದಕ್ಕೆ. ಆ್ಯಂಡ್ ತುಂಬ ಬೇಗನೆ ಹಾಕ್ತಾಯಿದ್ಲು. ಬಟ್ ಏನಾಯಿತು ಅಂದರೆ, ನಾವು ಇಷ್ಟು ವರ್ಷ ಆದಮೇಲೆ ಮೀಟ್ ಮಾಡಿದ್ರಿಂದ ನಮಗೆ ಮೆಹಂದಿ ಕಡೆ ಕಾನ್ಸಂಟ್ರೇಷನ್ನೇ ಇರಲಿಲ್ಲ, ಬರೀ ಮಾತಾಡಿಕೊಂಡೇ ಕೂತಿದ್ರಿಂದ ನನಗೆ ಎಸ್ಪೆಷಲಿ ಆಗಲಿಲ್ಲ ಕೂರೋದಕ್ಕೆ ತುಂಬ ಹೊತ್ತು. ಸೊ ಮನೆಗೆ ಬಂದಮೇಲೆ ನಂಗೆ ತುಂಬಾ ಟಯರ್ಡ್ ಆಗಿತ್ತು, ಮಲ್ಕೊಂಡಿದ್ದೆ. ಅದಾದಮೇಲೆ ಹರಿ ಎದೋಳಿಸ್ಬಿಟ್ಟು ನಂಗೆ ಊಟ ತಿನ್ನಿಸ್ತಿದ್ದ. ಸೊ ಓವರ್ ನೈಟ್ ಬಿಟ್ಟರೆ ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನಾನು ಓವರ್ ನೈಟ್ ಹಾಗೆ ಮೆಹಂದಿ ಬಿಡೋಣ ಅಂತ ಹೇಳಿ ವಾಶ್ ಏನೂ ಮಾಡಿರಲಿಲ್ಲ. ಸೊ ಅದಕ್ಕಾಗಿ ನಂಗೆ ಹರಿನೇ ಮನೆಗೆ ಬಂದಮೇಲೆ ಊಟ ತಿನ್ನಿಸ್ತಿದ್ದ. ಆ್ಯಂಡ್ ಅವಳು ನಂಗೆ ನೈನ್ತೇ ಹಾಕ್ಕೊಟ್ಟಿದ್ದು. ನೈಟು ಚೆನ್ನಾಗಿರುತ್ತೆ, ಡಾರ್ಕ್ ಬರುತ್ತೆ ಅಂತ ಹೇಳಿಬಿಟ್ಟು ನನಗೆ ನೈನ್ತೇ ಹಾಕ್ಕೊಟ್ಲು. ನಿಮ್ಗೆ ಇಷ್ಟ ಆಯಿತಾ, ಹೇಗಿದೆ ಮೆಹಂದಿ ಅನ್ನೋದನ್ನು ನನಗೆ ಕಮೆಂಟ್ ಮೂಲಕ ತಿಳಿಸಿ. ನನಗಂತೂ ತುಂಬಾ ಇಷ್ಟ ಆಯಿತು ಮೆಹಂದಿ ಡಿಸೈನು. ಸೊ ನಿಮಗೂ ಕೂಡ ಇಷ್ಟ ಆಗಿದರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ, ಓಕೆನಾ. ಸೊ ವಿಡಿಯೋ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಒಂದು ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹಾಗೆ ಹಚ್ಚು ಜೊತೆ ಕಾನ್ವರ್ಸೇಷನ್ ಇದೆ, ನೋಡಿ, ಇಷ್ಟ ಆಗುತ್ತೆ. ಊಟ ಮಾಡಿದೆ ನೀನು? ಅಮ್ಮ ತಿಂದ ಬಾಯಿ ಬಾ ತಿಂದ ಮಮ್ಮನ. ಯಾಕೆ ನಿಂಗೆ ಬೇಡವಾ? ಕೊಡು, ಹಚ್ಚು ಅದನ್ನ. ಹಿಂದೆ ಬಾ.
ನೀನು ತಿಂದ ಮಮ್ಮನ ಮಮ್ಮು ತಿಂದ ಬಾಯ್ಲಿ ಹಚ್ಚಿ ಹಚ್ಚಿ ಓಯ್ ಮಿರರಲ್ಲಿ ನೋಡ್ಕೊತಾವನು. ವೈಟ್ ರೈಸ್ ಇಡು. ಇದೇ ತಗ. ಅದೇ ಅದು ಅದೇ ಅದೇ. ಸಾಕಾ ಸಾಕಾ? ಬೆಳಿಗ್ಗೆ ಇಸ್ಕೊಂಡು ಥ್ಯಾಂಕ್ ಯು. ಅಲ್ಲಿ ಹತ್ಬಾರ್ದು. ಏಯ್ ಇದು ಶೆಲ್ ಶೆಲ್ ಪಾಪು ಎಲ್ಲಿ? ಪಾಪು ಅಲ್ಲಿ ಅಲ್ಲಿ ಪಾಪುಂಗೆ ಹಾಯ್ ಮಾಡ್ದ? ಪಾಪು ಪಪ್ಪಿ ಕೊಟ್ಟ? ಹಲೋ ಪಾಪು ಎಲ್ಲೋ ಪಾಪು